ನನಗೆ ನನ್ನ ಸೇವಂತಿ ಈ ಪ್ರಪಂಚನ ನೋಡೋ ಹಾಗಾದ್ರೆ ಸಾಕು. ಮುಂದಿನ ಪರಿಹಾರದ ಪೂಜೆನ ಹೇಗ್ ಮಾಡ್ಬೇಕು ಅಂತ ಹೇಳಿ ಅಮ್ಮ. ನಮ್ಮ ಧ್ಯಾನ ಪೀಠದಲ್ಲಿ ಒಂದು ಮುಳ್ಳಿನ ಹಾಸಿಗೆ ಇದೆ. ಆ ಹಾಸಿಗೆ ಮೇಲೆ ನೀನು ಉರುಳು ಸೇವೆ ಮಾಡಬೇಕು. ಇದು ಸುಲಭವಾದ ವಿಚಾರ ಅಲ್ಲ. ದೇಹ ಪೂರ್ತಿ ಮುಳ್ಳು ಚುಚ್ಚುತ್ತೆ. ಆ ನೋವನ್ನು ಸಹಿಸಿಕೊಂಡು ನೀನು ಉರುಳು ಸೇವೆ ಮಾಡಬೇಕು. ಅಮ್ಮ, ನಾನು ಈ ಪರಿಹಾರದ ಪೂಜೆನ ಮಾಡ್ತೀನಿ. ಅರ್ಜುನ, ಅಮ್ಮ ಪ್ಲೀಸ್. ನನಗೋಸ್ಕರ ಈ ಪೂಜೆಗಳನ್ನ ಮಾಡಬೇಕು ಅಂತ ನೀವು ಹೇಳಿದ್ರೆ ಒಂದು ಕ್ಷಣ ನಾನು ಹಿಂಜರಿತಿದ್ನೇನೋ. ಆದ್ರೆ ಈ ಪೂಜೆಗಳನ್ನ ಮಾಡ್ತಿರೋದು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸೇವಂತಿಗೋಸ್ಕರ. ನನಗೆ ಯಾವ ನೋವು ಆಗಲ್ಲಮ್ಮ, ಯಾವ ನೋವು ಆಗಲ್ಲ. ಸರಿ, ಹಾಗಾದ್ರೆ ಒಳ್ಳೇದಾಗ್ಲಿ. ಆ ದೇವಿಯ ಮುಂದಿರೋ ಮುಳ್ಳಿನ ಹಾಸಿಗೆ ಮೇಲೆ ನಡೆಯೋ ಪೂಜೆಗೆ ನೀವು ಬೆಳಿಗ್ಗೆ ಹೊರಟು ಬನ್ನಿ. ಅರ್ಜುನ, ಸೇವಂತಿ. ಅರ್ಜುನ್ ಸರ್ ಬಂದ್ರಾ? ಹಾ, ಹೋಗೋಣವಾ? ಅತ್ತೆ, ಮುಂದಿನ ಪೂಜೆ ಏನು ಅಂತ ವೇದನಾಯ್ಕೆ ಅಮ್ಮ ಹೇಳಿದ್ರಾ? ಸೇವಂತಿ, ಅದು ಅಮ್ಮ. ಸೇವಂತಿ, ಎಲ್ಲ ಕಷ್ಟದ ಪರಿಹಾರದ ಪೂಜೆಗಳು ಮುಗ್ದೋಯ್ತಂತೆ. ಇನ್ನೇನಿದ್ರು ಎಲ್ಲ ಸುಲಭವಾಗಿರೋದೆ. ನಾಳೆ ಒಂದು ಚಿಕ್ಕ ಉರುಳು ಸೇವೆ ಮಾಡೋದಕ್ಕೆ ಹೇಳಿದ್ದಾರೆ. ಅದು ಹೂವಿನ ಹಾಸಿಗೆ ಮೇಲೆ ಉರುಳದಷ್ಟು ಹಾಯಾಗಿರುತ್ತಂತೆ. ಅರ್ಜುನ್ ಸರ್, ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಚಚ, ಇಲ್ಲಪ್ಪ, ನಾನ್ಯಾಕೆ ಸುಳ್ಳು ಹೇಳಿ? ಸರಿ ಸರ್, ಬಾ ಹೋಗೋಣ ಬಾ. ಅರ್ಜುನ್ ಸರ್, ಗಂಟೆ ಶಬ್ದ ಆಗ್ತಿದೆ, ಒಂದ್ ನಿಮಿಷ ಬಂದೆ. ಬಾ. ಅರ್ಜುನ, ಒಂದ್ ನಿಮಿಷ ಬಾ. ಏನಮ್ಮ? ಅರ್ಜುನ, ಮುಳ್ಳಿನ ಹಾಸಿಗೆ ಮೇಲೆ ಉರುಳು ಸೇವೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಾ? ಹೇಗೋ ಮಾಡ್ತೀಯ ಮಗ್ನೆ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಮ್ಮ, ಸೇವಂತಿಗೆ ಮಾತ್ರ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನಿನ್ನೆ ರಾತ್ರಿ ಅವಳು ಏನ್ ಮಾಡ್ಲು ಗೊತ್ತಾ? ಏನಾಯ್ತು? ಜೀವ ಹೋದಾಗ ಆಗ್ತಿದ್ಯಲ್ಲೋ. ಅಮ್ಮ ತಾಯಿ, ಅಲ್ಲ ಕಣೋ,
ಆ ತಾಯಿ ನಿನ್ನ ಸರಿಯಾದ ಸಮಯಕ್ಕೆ ಅಲ್ಲಿ ಕಳ್ಸಿದ್ಲು. ಇಲ್ಲೇ ಹೋಗಿದ್ರೆ ಇಷ್ಟೊತ್ತಿಗೆ ನಮ್ ಸೇವಂತಿಗ್ ಗತಿ. ಅಮ್ಮ, ಅವಳ ಮನಸ್ಸಿಗೆ ಕಷ್ಟ ಆಗ್ತಿರೋ ನೋಡ್ಕೊಳಮ್ಮ. ಅವಳಿಗೆ ಸಹಿಸ್ಕೊಳಕ್ ಆಗಲ್ಲಮ್ಮ. ಅವಳಿಗೆ ದೃಷ್ಟಿ ಬರ್ದೇ ಇದ್ರೂ ಪರವಾಗಿಲ್ಲ, ನನಗೆ ಕಿಂಚಿತ್ತೂ ನೋವಾಗ್ಬಾರ್ದು ಅಂತ ಬಯಸ್ತಾಳೆ. ಅಮ್ಮ, ಅವಳ ಮನಸ್ಸಿಗೆ ಕಷ್ಟ ಆಗ್ತಿರೋ ನೋಡ್ಕೊಳಮ್ಮ. ಪರಿಹಾರ ಪೂಜೆಗಳ ವಿಷಯನ ನನಗ್ ಬಿಟ್ಬಿಡು. ಇದೆಲ್ಲ ನನಗೆ ಯಾವ ದೊಡ್ಡ ವಿಷಯನೂ ಅಲ್ಲ. ಈಗ ನಾನು ಹೇಳಿರೋ ವಿಷಯನೂ ದಯವಿಟ್ಟು ಅವಳ ಹತ್ರ ಹೇಳಕ್ ಹೋಗ್ಬೇಡ. ಇಲ್ಲಪ್ಪ, ಹೇಳಲ್ಲ. ಅರ್ಜುನ್ ಸರ್, ಸೇವಂತಿ. ಅರ್ಜುನ್ ಸರ್, ಬಂದೆ. ಸೇವಂತಿ, ಇಲ್ಲೇ ಇದ್ದೀವಿ. ಹೋಗೋಣವಾ? ಹಾ, ಬಾ. ಏನು ಮುಳ್ಳಿನ ಹಾಸಿಗೆನಾ? ಹೌದು ಮೇಡಮ್, ಅದು ಸಾಧಾರಣ ಮುಳ್ಳುಗಳಲ್ಲ, ಅದ್ರ ತುಂಬಾ ಶಾರ್ಪ್ ಆಗಿರೋ ಮೊಳೆಗಳಿರ್ತವೆ ಮೇಡಮ್. ಅಕಸ್ಮಾತ್ ಒಂದು ಬೆರಳು ಟಚ್ ಆದ್ರೆ ಸಾಕು ಮೇಡಮ್, ಗಾಯ ಆಗಿ ಬಳಬಳ ಅಂತ ರಕ್ತ ಸುರಿದು ಹೋಗುತ್ತೆ. ಇನ್ನು ಮುಳ್ಳಿನ ಮೇಲೆ ಉರುಳು ಸೇವೆ ಮಾಡೋದಂದ್ರೆ ಹುಡುಗಾಟನ ಮೇಡಮ್. ಎಷ್ಟೋ ಜನ ಅದರ ಹೆಸರು ಕೇಳಿದ್ರೆ ಸಾಕು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಪೂಜೆನೂ ಬೇಡ ಪರಿಹಾರನೂ ಬೇಡ ಅಂತ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ಟಿದ್ದಾರೆ. ಅಷ್ಟೊಂದು ಕಠಿಣವಾದ ಪರಿಹಾರ ಮೇಡಮ್ ಅದು. ಅರ್ಜುನ್ ಮಾವನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ರಕ್ತನೇ ಬರ್ಲಿ ಪ್ರಾಣನೇ ಹೋಗ್ಲಿ, ಅವರು ಮುಂದಿಟ್ಟ ಹೆಜ್ಜೆನ ಯಾವತ್ತೂ ಹಿಂದಿಡಲ್ಲ. ಪರಿಹಾರ ಪೂಜೆನ ಅವರು ಖಂಡಿತ ಮುಗಿಸ್ತಾರೆ. ಅವ್ರಿಗೇನಾದ್ರೂ ಪರಿಹಾರ ಪೂಜೆ ನಡೆದು ಹೋದ್ರೆ ಅವ್ರು ಅನ್ಕೊಂಡಿದ್ದ ಕಾರ್ಯ ನೆರವೇರೋದಂತೂ ಖಂಡಿತ. ಇದು ನಿಜ ಕೂಡ ಮೇಡಮ್, ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಇದುವರೆಗೂ ಒಂದಿಬ್ರು ಮಾತ್ರ ಆ ಪೂಜೆ ಮಾಡಿ ಸೈ ಅನ್ನಿಸ್ಕೊಂಡಿರೋದು. ಅನು, ನೀನ್ ಹೇಳ್ದಾಗೆ ಅರ್ಜುನು ಸೇವಂತಿಗೋಸ್ಕರ ಯಾವ ನೋವು ಬೇಕಾದ್ರೂ ಸಹಿಸ್ಕೊಳ್ತಾನೆ ಕಣೆ. ಅವನು ಕೆಲ್ಸ ಕಾರ್ಯನೆಲ್ಲ ಬಿಟ್ಟು ಬಂದಿದ್ದೆಲ್ಲ ಅರ್ಥ ಆಗ್ತಿಲ್ವಾ? ಹಿಡ್ದಾಟನ ಸಾಧಿಸ್ತಾನೆ. ಇವರು ಇದಾರೆ, ನನ್ಗೋಸ್ಕರ ಏನ್ ಮಾಡಿದ್ದಾರೆ? ಇದೇನ್ ಮೇಡಮ್ ಅವ್ರು ಹೀಗೆ ಹೇಳ್ಬಿಟ್ರಿ? ನೀವು ಒಂದ್ಸಲ ಕಣ್ ಕಳ್ಕೊಳ್ಳಿ, ಆಮೇಲೆ ನೋಡಿ ನನ್ನ ಪ್ರತಾಪನ. ಚಿಕ್ಕಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಯ್ಯ, ಏನು ಐಡಿಯಾನೇ ಹೊಳಿತಿಲ್ವಲ್ಲ. ಹಾ, ಅರ್ಜುನ್ ಮಾವ ಉರುಳು ಸೇವೆ ಮಾಡೋವಾಗ ಆ ಮುಳ್ಳಿನ ಹಾಸಿಗೆ ಮೇಲೆ ವಿಷ ಹಾಕ್ಬಿಟ್ರೆ? ಅದ್ರ ಮೇಲೆ ಮಲಗಿದ್ರೆ ಮತ್ತೆ ಎದ್ದೇಳೋದೇ ಇಲ್ಲ. ಆಮೇಲೆ ಈ ಪರಿಹಾರ ಗಿರಿಹಾರ ಎಲ್ಲ. ಅನು, ನಮ್ ಶಾಂತಕ್ಕ ವೈರಿಗಳಿಗೂ ಇಂಥ ಕೆಟ್ಟದನ್ನ ಬಯಸ್ತಿದ್ದವ್ರಲ್ಲ. ನಿನಗೆ ಹೇಗೆ ಈ ತರದೆಲ್ಲ ಐಡಿಯಾಗಳು ಬರುತ್ತೆ? ಅದೂ ಬೆಳೆದ್ ಬಂದ ರೀತಿ ಅಲ್ವಾ ಚಿಕ್ಕಪ್ಪ? ಆ ಏನ್ ಕಿಂಡಲ್ಲ? ನಿನ್ನನ್ ಕಿಂಡಲ್ ಮಾಡಕ್ಕಾಗುತ್ತಾ? ಇಲ್ ನೋಡಿ, ನೀವದೇನ್ ಮಾಡ್ತಿರೋ ಗೊತ್ತಿಲ್ಲ. ಆ ಮುಳ್ಳಿನ ಹಾಸಿಗೆಗೆ ವಿಷ ಸವರ್ಬೇಕು, ಆ ಪೂಜೆ ಅರ್ಧಕ್ಕೆ ನಿಲ್ಬೇಕು. ಇದ್ರಲ್ಲಿ ಅರ್ಜುನ್ ಮಾವನ್ ಪ್ರಾಣ ಹೋದ್ರೂ ನನಗ್ ಖುಷಿನೇ. ಒಟ್ನಲ್ಲಿ ಆ ಸೇವಂತಿಗೆ ದೃಷ್ಟಿ ಬರಬಾರ್ದು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಅದಕ್ಕೆ ಎಷ್ಟೋ ದಾರಿಗಳಿವೆ. ನಾನು ಅವನ್ನೆಲ್ಲ ಮಾಡಿ ಮುಗಿಸ್ತೀನಿ ಮೇಡಮ್. ನನ್ನ ವೈಫ್ ಟ್ರೀಟ್ಮೆಂಟ್ಗೆ ಮತ್ತೆ ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ, ಮರಿಬೇಡಿ ಮೇಡಮ್. ಬರ್ತೀನಿ ಮೇಡಮ್, ಬರ್ತೀನಿ. ಹಾ, ಅರ್ಜುನ್ ಮಾವ ನಾಳೆ ಪರಿಹಾರ ಪೂಜೆ ಮಾಡಲ್ಲ, ಮಾಡಕ್ಕೆ ಅವರು ಜೀವಂತವಾಗಿರಲ್ಲ.
ಆದಿಶೇಷಯ್ಯನವ್ರೆ, ಹಾ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ರಾತ್ರಿ ನಿದ್ರೆ ಬರಲಿಲ್ಲ, ಹೀಗೆ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಧ್ಯಾನ ಪೀಠದಲ್ಲಿ ರಾತ್ರಿ 10 ಗಂಟೆ ಆದ್ಮೇಲೆ ಎಲ್ರೂ ತಮ್ಮ ಕುಟೀರ ಸೇರ್ಕೋಬೇಕು ಅಂತ ಗೊತ್ತೋ ಗೊತ್ತಿಲ್ವಾ ನಿಮ್ಗೆ? ಗೊತ್ತಮ್ಮ. ಸರಿ, ಹೊರಡಿ ಇನ್ನು. ಸರಿ ಅಮ್ಮ. ಹೋಗಿ. ಹಾ ಹಾ. ಹಲೋ, ಆದಿಶೇಷ ಅವರೇ, ಹೇಳಿ. ಮೇಡಮ್, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಮುಳ್ಳಿನ ಹಾಸಿಗೆ ಮೇಲೆ ವಿಷಾನ ಸರುಬಿಟ್ಟಿದ್ದೀನಿ. ಬೆಳಿಗ್ಗೆ ಆಗೋದು ಪರಿಹಾರ ಪೂಜೆ ಅಲ್ಲ ಮೇಡಮ್, ಅರ್ಜುನನ ಹೆಣದ ಪೂಜೆ. ವಾವ್, ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ನೋಡಿ, ನಾಳೆ ಪೂಜೆ ನಡೆಯೋ ಟೈಮಲ್ಲಿ ನೀವ್ ಅಲ್ಲೇ ಇದ್ದು ಪ್ರತಿಯೊಂದನ್ನು ಗಮನಿಸಿ ಅದನ್ನ ನನಗೆ ಇನ್ಫಾರ್ಮ್ ಮಾಡ್ಬೇಕು. ಓಕೆನಾ? ಆಯ್ತು ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಚಿಕ್ಕಪ್ಪ, ಅಂತೂ ಇಂತೂ ನನ್ನ ಆ ಜನ್ಮದ ಶತ್ರು ಅರ್ಜುನ್ ಮಾವನ್ ಕಥೆ ಕೊನೆ ಆಗ್ತಾ ಇದೆ. ನಾಳೆಯಿಂದ ನಾವ್ ಯಾರು ಅವ್ರನ್ನ ಜೀವಂತವಾಗಿ ನೋಡಕ್ಕಾಗಲ್ಲ. ಒಂದ್ಸ ಅರ್ಜುನ್ ಮಾವನ್ ಕಥೆ ಮುಗಿದ್ಮೇಲೆ ಆ ಸೇವಂತಿ ಕಥೆ ಅಂತ್ಯ ಹಾಡೋದಕ್ಕೆ ನಾವ್ಯಾರೂ ಕಷ್ಟ ಪಡ್ಬೇಕಾಗೇ ಇಲ್ಲ. ಮೇಡಮ್ ಅವರೇ, ತಗೊಳ್ಳಿ. ನೀವು ತಿನ್ನಿ. ಅರ್ಜುನ, ಏನಮ್ಮ? ಇಲ್ಲಿವರೆಗೂ ಯಾವುದೇ ತೊಂದರೆ ಇಲ್ಲದೆ ಪರಿಹಾರದ ಪೂಜೆಗಳೆಲ್ಲ ಮುಗೀತು. ಇದೊಂದು ಪೂಜೆ ಆಗ್ಬಿಟ್ರೆ ಇನ್ನು ಉಳಿದಿರೋದು ಒಂದೇ ಪೂಜೆ, ಅದೂ ಒಳ್ಳೆ ರೀತಿಲಿ ಆಗ್ಬಿಟ್ರೆ ವೇದನಾಯಿಕೆ ಅಮ್ಮ ಹೇಳ್ದಂಗೆ ನಮ್ಮ ಸೇವಂತಿಗೆ ದೃಷ್ಟಿ ಬರುತ್ತೆ. ನನ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಅರ್ಜುನ. ಇದೆಲ್ಲ ಒಳ್ಳೆ ರೀತಿಲಿ ಮುಗಿದ್ರೆ ಸಾಕು. ನಾವು ಕಷ್ಟಪಟ್ಟಿದ್ದಕ್ಕೂ ಒಂದು ಅರ್ಥ ಇರುತ್ತೆ. ಅತ್ತೆ, ಹಾ, ಅರ್ಜುನ್ ಸರ್ ಇದೊಂದು ಪುಟ್ಟ ಉರುಳು ಸೇವೆ ಅಂತ ಹೇಳಿದ್ರು. ಇವರು ನನ್ನ ಕಣ್ಣು ಒರೆಸೋದಕ್ಕೆ ಆ ಥರ ಹೇಳ್ತಿದ್ದಾರಾ ಅಥವಾ ನಿಜವಾಗ್ಲೂ ಏನಾದರೂ ಇದೆಯಾ? ಅದು ಸೇವಂತಿ. ಹೇಳ್ಬಿಡಿ ಅತ್ತೆ. ಸೇವಂತಿ,
ಈ ಪೂಜೆ ಆದ್ಮೇಲೆ ಹೇಗಿದ್ರು ನೀನು ಕಣ್ಣು ಬರುತ್ತಲ್ವಾ? ನಾವು ಫೋನಲ್ಲೆಲ್ಲ ರೆಕಾರ್ಡ್ ಮಾಡಿರ್ತೀವಿ, ಆಮೇಲೆ ನೀನೇ ನೋಡಿ ಬಂತೆ. ಅರ್ಜುನ್ ಸರ್, ನೀವು ನನಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ, ಅದನ್ನ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಕೇಳಿದೆ. ಅರ್ಜುನ, ಅಮ್ಮ, ಅಮ್ಮ, ಇದನ್ನ ನೋಡಿದ್ರೆ ಭಯ ಆಗ್ತಿದೆ. ನನ್ನ ಮಗ ಇದ್ರ ಮೇಲೆ ಮಲಗಿದ್ರೆ ನೋವಾಗೋದಿಲ್ವಾ, ಚುಚ್ಚೋದಿಲ್ವಾ ಅಮ್ಮ? ಕಷ್ಟಗಳನ್ನ ಕೊಡೋದು, ಅವುಗಳನ್ನ ಪರಿಹರಿಸೋದು ಎಲ್ಲ ಆ ದೇವಿನೇ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡಿರೋದು. ನೀವೇನು ಯೋಚಿಸ್ಬೇಡಿ ಅಮ್ಮ. ನಿಮ್ಮ ಮಗನಿಗೆ ನೋವುಗಳನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಎಲ್ಲ ಒಳ್ಳೇದಾಗುತ್ತೆ. ಆದಿಶೇಷ ಅವರೇ, ಅಲ್ಲಿ ಏನಾಗ್ತಿದೆ? ಅವ್ರು ಬಂದ್ರಾ? ಮುಳ್ಳಿನ ಸೇವೆ ಶುರು ಆಯ್ತಾ? ಇನ್ನೂ ಇಲ್ಲ ಮೇಡಮ್, ಈಗ ತಾನೇ ಅವರಿಬ್ಬರು ಬಂದ್ರು. ಹಲೋ, ಆ ಮುಳ್ ಸೇವೆಗೆ ಒಳ್ಳೆ ವಿಷ ಹಾಕಿದಿರ ತಾನೇ? ಅದ್ರ ಬಗ್ಗೆ ನೀವು ಯೋಚನೆನೇ ಮಾಡಬೇಡಿ, ಒಳ್ಳೆ ವಿಷಾನೇ ಹಾಕಿದ್ದೀನಿ. ಮೇಡಮ್, ಯಾರಾದ್ರೂ ನೋಡಿದ್ರೆ ತುಂಬಾ ಕಷ್ಟ. ಪೂಜೆ ಶುರು ಆಗ್ಲಿ, ವಿಡಿಯೋ ಕಾಲ್ ಮಾಡಿ ಲೈವ್ ತೋರಿಸ್ತೀನಿ, ಸರಿನಾ? ಸರಿ. ಅಂಗ ಪ್ರದಕ್ಷಿಣೆಗೆ ನಾನು ತಯಾರಿದ್ದೀನಿ. ನಿನ್ ಕಣ್ಮುಂದಿರೋ ಈ ದೇವಿನ ಮನಸಾರೆ ಬೇಡ್ಕೊ.
ಇದೆಲ್ಲ ಆ ತಾಯಿ ನಿನಗೆ ನೀಡ್ತಾ ಇರೋ ಪರೀಕ್ಷೆ. ಕಲ್ಪನಾ, ನೀನು ಆ ತಾಯಿನ ಮನಸಾರೆ ಬೇಡ್ಕೊ. ಹಾ ಅಮ್ಮ. ಸೇವಂತಿ, ಅರ್ಜುನ್, ಬಾ.